ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡೆಲ್ಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ನಿರಾಸೆಯಾಗಿದೆ. 2 ದಿನ ಕಳೆದರೂ ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಡೆಲ್ಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ನಿರಾಸೆಯಾಗಿದೆ. 2 ದಿನಗಳನ್ನು ಕಳೆದರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶ ಮಾತ್ರ ಸಿಗ್ತಾ ಇಲ್ಲ. ಮತ್ತದೇ ಮೌನ ಸಂದೇಶವನ್ನ ರವಾನಿಸಿದ್ರ ಡೆಲ್ಲಿ ವರಿಷ್ಠರು ಎನ್ನುವಂತಹ ಪ್ರಶ್ನೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಅಂತ ಡಿಕೆ ಬ್ರದರ್ಸ್ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಭೇಟಿಗೂ ಕೂಡ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಸಿಗ್ತಾ ಇಲ್ಲ ಭೇಟಿಗೆ. ಕಳೆದ ಬಾರಿಯೂ ರಾಹುಲ್ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ನಾಯಕತ್ವ ವಿಚಾರದ ಚರ್ಚೆಯಿಂದ ವರಿಷ್ಠರು ಒಂದು ರೀತಿ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಕಳೆದ ಬಾರಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದಾಗ ಆಗಲೂ ರಾಹುಲ್ ಅವ್ರನ್ನ ಭೇಟಿಯಾಗದೆ ವಾಪಸ್ ಆಗಿದ್ರು. ಈಗಲೂ ಕೂಡ ಅವರಿಗೆ 2 ದಿನಗಳಿಂದ ಕಾಯ್ತಾ ಕೂತಿದ್ರು ಕೂಡ ಸೋನಿಯಾ ಗಾಂಧಿ ಅವ್ರನ್ನಾಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತಾದರೂ ನಾವು ಮೀಟ್ ಮಾಡಲೇಬೇಕು ಅಂತ ಡಿಕೆ ಬ್ರದರ್ಸ್ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ವಿಚಾರದಲ್ಲಿ ಮತ್ತದೇ ಮೌನ ಸಂದೇಶವನ್ನ ರವಾನಿಸ್ತಾ ಇದ್ದಾರಾ ವರಿಷ್ಠರು ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ದೆಹಲಿಯಲ್ಲೇ ಡಿಸಿಎಂ ವಾಸ್ತವ್ಯವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಇದ್ರೂ ಡಿಕೆಶಿಗೆ ವರಿಷ್ಠರು ಸಿಗ್ತಾ ಇಲ್ಲ. ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರು ಆಕ್ಟಿವ್ ಆಗಿದ್ದಾರೆ. ಹೀಗಾಗಿ ಇವತ್ತಾದರೂ ನಾನು ಅವ್ರನ್ನ ಮೀಟ್ ಆಗಲೇಬೇಕು ಅಂತ ಡಿಕೆ ಬ್ರದರ್ಸ್ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಭೇಟಿ ಆದರೆ ಒಂದು ರೀತಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ರಾಹುಲ್ ಭೇಟಿ ನಿರಾಕರಿಸಿದ್ರೆ ಬರಿಗೈಲಿ ಡಿಕೆ ಬ್ರದರ್ಸ್ ವಾಪಸ್ ಆಗಬೇಕಾಗತ್ತೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವ್ರನ್ನ ಭೇಟಿಯಾಗಿ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಡಿಕೆ ಶಿವಕುಮಾರ್ ಅವರು. ಕೆಸಿ ವೇಣುಗೋಪಾಲ್ ಮೂಲಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಡಿಕೆ ಶಿವಕುಮಾರ್ ಕಸರತ್ತನ್ನ ಪಡ್ತಾ ಇದ್ದಾರೆ. ಒಂದು ½ an hour ನಾವು ಅವ್ರ ಜೊತೆ ಮಾತಾಡಬೇಕು, ಚರ್ಚೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಕೂಡ ಬೇರೆ ಬೇರೆ ಒಂದು ಸಂದರ್ಭಗಳಲ್ಲಿ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ಕೂಡ ಬ್ಯುಸಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಜೆಟ್ ಅಧಿವೇಶನ ಹಿನ್ನೆಲೆ ಶಿವಕುಮಾರ್ ಭೇಟಿಗೆ ಹಿಂದೇಟು ಹಾಕ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಧಿವೇಶನ ನೆಪದಲ್ಲಿ ರಾಹುಲ್ ಅವ್ರನ್ನ ಭೇಟಿ ಆಗೋದಕ್ಕೆ ಡಿಕೆ ಬ್ರದರ್ಸ್ಗೆ ಅವಕಾಶ ಸಿಗ್ತಾ ಇಲ್ಲ. ಮುಂದಿನ ಕಾರ್ಯತಂತ್ರದ ಬಗ್ಗೆ ಡಿಕೆ ಬ್ರದರ್ಸ್ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಅವಕಾಶ ಸಿಕ್ಕರೆ ಭೇಟಿಗೆ ಡಿಕೆ ಬ್ರದರ್ಸ್ ದೆಹಲಿ ಭೇಟಿ ಬಗ್ಗೆ ಬೆಂಬಲಿಗರಲ್ಲೂ ಕುತೂಹಲ ಮೂಡ್ತಾ ಇದೆ. ಆದರೆ ದೆಹಲಿ ಯಾತ್ರೆ ಯಾವುದೇ ರೀತಿ ಫಲವನ್ನು ಕೊಡ್ತಾ ಇಲ್ಲ. ಕಳೆದ ಬಾರಿ ಕೂಡ ಹೋಗಿದ್ರು, ಮತ್ತೆ ಬರಿಗೈಲೆ ವಾಪಸ್ ಆಗಿದ್ರು. ಈ ಬಾರಿಯೂ ಹೋಗಿದ್ರು. ಅಂದರೆ ಅಸ್ಸಾಂ ಎಲೆಕ್ಷನ್ಗೆ ಇವ್ರನ್ನ ವೀಕ್ಷಕರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಮೀಟಿಂಗ್ಗೆ ಹೋಗಿದ್ರು. ಆದರೆ ಅಲ್ಲಿಗೆ ಹೋದ್ಮೇಲಾದರೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ನಾನು ಮೀಟ್ ಆಗಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಆದರೆ ಇನ್ನೂ ಕೂಡ ಆ ಅವಕಾಶ ಸಿಕ್ಕಿಲ್ಲ.